ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚರ್ಚಿಸಲಿಕ್ಕಿರುವಂತಹ ವಿಷಯ ಇಸ್ಲಾಮಿನಲ್ಲಿ ವಿವಾಹ ಎಂಬ ಒಂದು ವಿಷಯವಾಗಿದೆ. ಇನ್ನು ಕೆಲವು ದಿನಗಳು ವಿವಾಹ ಮತ್ತು ಅದು ಸಂಬಂಧವಾದ ಅದರೊಂದಿಗೆ ಸುತ್ತಿಕೊಂಡಿರುವ ಕೆಲವು ವಿಷಯಗಳಾಗಿವೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸುಗಳನ್ನಿಟ್ಟು ನಮಗಿಲ್ಲಿ ಮಾತನಾಡಲಿಕ್ಕಿರುವುದು. ಇಸ್ಲಾಂ ವಿವಾಹಕ್ಕೆ ದೊಡ್ಡ ಮಹತ್ವವನ್ನು ಕೊಡುವಂತಹ ಒಂದು ಧರ್ಮ. ಇಲ್ಲೆಲ್ಲಿಯೂ ಕೂಡ ಬ್ರಹ್ಮಚರ್ಯ ಎಂಬುದಿಲ್ಲ. ವಿವಾಹ, ದಾಂಪತ್ಯ ಜೀವನ, ಮಕ್ಕಳು, ಕುಟುಂಬ, ಸಂಸಾರ ಇದಕ್ಕೆಲ್ಲ ಇಸ್ಲಾಂ ದೊಡ್ಡ ಮಹತ್ವವನ್ನು ಕೊಟ್ಟದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ವಿವಾಹದ ಹಲವು ಮಜಲುಗಳು. ಇವತ್ತು ವಿವಾಹ ಎಂಬುದು ಕೇವಲ ಒಂದು ವ್ಯಾಪಾರವಾಗಿ ಅಥವಾ ಶ್ರೀಮಂತರ ಒಂದು ಪ್ರತಿಷ್ಠೆಯ ಪ್ರದರ್ಶನವಾಗಿ ಅಥವಾ ಇನ್ನು ಕೆಲವರಿಗೆ ಅದೊಂದು ಕೇವಲ ಒಂದು ಅನಾಚಾರಗಳ ಅಥವಾ ಆಡಂಬರಗಳ ಅಗರವಾಗಿ ಅದೆಲ್ಲವೂ ಅಧಪತನಗೊಳ್ಳುತ್ತಿರುವ, ವಿವಾಹದ ನಿಜವಾದ ಸತ್ವ ಅದು ನಾಶವಾಗುತ್ತಿರುವ ಒಂದು ದೃಶ್ಯ ಎಲ್ಲ ಕಡೆಗಳಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಏನಾಗಿದೆ ವಿವಾಹವೆಂದೋ ಅದರ ತಿರುಳು ಏನೆಂಬುದೋ ಇವತ್ತು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇನ್ನು ಕೆಲವೊಂದು ಕಡೆಗಳಲ್ಲಿ ಆಧುನಿಕ ಯುವ ಸಮೂಹ ವಿವಾಹ ಬೇಕೆಂದು ಇಲ್ಲ, ನಮಗೆ ಲಿವಿಂಗ್ ಆಗಿ ಒಂದು ಕಡೆಯಲ್ಲಿ ಗಂಡು ಹೆಣ್ಣು ನನಗಿಷ್ಟ ಬಂದವಳ ಹತ್ತಿರ ಇಷ್ಟ ಬಂದಷ್ಟು ದಿನ ಎಂಬ ರೀತಿಯಲ್ಲಿ ಚಿಂತಿಸುವ ಆ ಕುಟುಂಬ ಸಂಬಂಧಗಳು, ದಾಂಪತ್ಯ ಜೀವನ, ಮಕ್ಕಳು, ಸಂಸಾರ ಎಂಬ ಆ ಪಾವಿತ್ರತೆಗೆ ಕಳಂಕ ತರುವಂತಹ ದೃಶ್ಯಗಳು ಕೂಡ ಇವತ್ತು ಈ 21ನೇ ಶತಮಾನದಲ್ಲಿ ಹಲವು ಕಡೆ ಕಾಣ್ತಾ ಇದೆ. ಪಾಶ್ಚಾತ್ಯ ಸಂಸ್ಕೃತಿಯ ಗುಲಾಮರಾಗಿ ನಾವು ಇವತ್ತು ಮಾರ್ಪಡುತ್ತಿರುವಾಗ, ಆಧುನಿಕ ಜಗತ್ತು ಆಧುನೀಕರಿಸಲ್ಪಟ್ಟು ಹಲವಾರು ತಂತ್ರಜ್ಞಾನಗಳ ಹಿಂದೆ ನಾವು ಅಭಿವೃದ್ಧಿ ಹೊಂದಿ ಹೋಗುತ್ತಿರುವಾಗ ನಮ್ಮ ನಿಜವಾದ ಸಂಸ್ಕೃತಿಯನ್ನು ನಾವು ಮರೆತು ಬಿಡುತ್ತಿರುವ ಒಂದು ದೃಶ್ಯವು ಕೂಡ ಹಲವು ಕಡೆಗಳಲ್ಲಿ ಕಾಣ್ತಾ ಇದೆ. ಇದೆಲ್ಲವೂ ಕೇವಲ ನಮಗೆ ಒಂದು ಭಾರವಾಗಿ ಮದುವೆ, ವಿವಾಹ, ಮಕ್ಕಳು, ಕುಟುಂಬ, ಸಂಸಾರ ಎಂಬ ಈ ಸುಂದರವಾದ ಸಂಸ್ಕೃತಿ ಇವತ್ತು ಕೆಲವರಿಗೆ ಒಂದು ಭಾರವಾಗಿ ಕಾಣ್ತಾ ಇರುವ ದೃಶ್ಯಗಳು ನಾವು ಕಾಣುವಾಗ ಇದರ ಬಗ್ಗೆ ಇಸ್ಲಾಂ ಏನು ಹೇಳುತ್ತದೆ ಎಂಬುದನ್ನು ನಾವು ಕಲಿತುಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಅದು ಒಂದೊಂದು ಮಜಲುಗಳಾಗಿ ಒಂದೊಂದು ಪಾರ್ಟ್ಗಳಾಗಿ ನಮಗೆ ಅದರ ಬಗ್ಗೆ ಕಲಿಬಹುದು. ಒಂದನೆಯದಾಗಿ ವಿವಾಹದ ಆರಂಭ ಎಂಬುದು ಒಂದು ಹೆಣ್ಣನ್ನು ಹುಡುಕುವುದಾಗಿದೆ. ಅಲ್ಲಿಂದ ಶುರುವಾಗ್ತದೆ. ಇಲ್ಲಿ ನಾವು ಇವತ್ತು ಹೆಣ್ಣು ಹುಡುಕುವಾಗ ನಾವಿಲ್ಲಿ ಕಾಣ್ತಾ ಇರುವುದು, ಇವತ್ತು ಹೆಣ್ಣಿನ ತಂದೆಗೆ ಎಷ್ಟು ತೋಟವಿದೆ, ಅವಳ ಅಕೌಂಟಿನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಅವಳು ಕಾಣಲಿಕ್ಕೆ ಹೇಗಿದ್ದಾಳೆ, ಅಥವಾ ಅವಳ ಕುಟುಂಬ ಅದರ ವೈಭವ ಎಷ್ಟಿದೆ ಎಂಬುದರ ಬಗ್ಗೆ ಆಗಿದೆ ಇವತ್ತು ಜಾಸ್ತಿ ನಾವು ಒತ್ತು ಕೊಡ್ತಾ ಇರೋದು. ಇಸ್ಲಾಂ ಆ ರೀತಿ ಎಲ್ಲ ಹೇಳೋದು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳುವ ಒಂದು ಹದೀಸ್ ಇದೆ. ತುಂಕಹುಲ್ ಮರ್ಅತು ಲಿ ಅರ್ಬঈನ್. ನೀವು 4 ಕಾರ್ಯಗಳಾಗಿವೆ. ಒಂದು, ನಾವು ನಿಕಾಹ್ ಆಗುವಾಗ, ಮದುವೆ ಆಗುವಾಗ, ವಿವಾಹವಾಗುವಾಗ 4 ಆಗಿದೆ. 4 ವಿಷಯಗಳಾಗಿವೆ ಜಗತ್ತು ನೋಡೋದು. ಲಿ ಮಾಲಿಹ ಒಲಿ ಹಸಬಿಹ ಒಲಿ ಜಮಾಲಿಹ ಒಲಿ ದೀನಿಹ. ಒಂದು, ಅವನ ಸಂಪತ್ತು ಸೊತ್ತುಗಳನ್ನು ನೋಡಿಕೊಂಡು ಜನರು ಮದುವೆ ಆಗ್ತಾರೆ. ಅಥವಾ ಒಲಿ ಹಸಬಿಹ, ಅವಳ ವಂಶ ಹಿರಿಮೆಯನ್ನು, ಅವಳ ಕುಟುಂಬ ಪರಂಪರೆಯನ್ನು ಅದು ನೋಡಿಕೊಂಡು ಕೆಲವರು ಮದುವೆ ಆಗ್ತಾರೆ. ಇನ್ನು ಒಲಿ ಜಮಾಲಿಹ, ಅವಳ ಸೌಂದರ್ಯವನ್ನು ನೋಡಿಕೊಂಡು ಮದುವೆ ಆಗ್ತಾರೆ. ಒಲಿ ದೀನಿಹ, ಅಥವಾ ಅವಳ ಧಾರ್ಮಿಕ ನಿಷ್ಠೆ, ಅವಳು ಯಾವ ರೀತಿ ಬದುಕ್ತಾ ಇದ್ದಾಳೆ ಎಂಬುದನ್ನು ನೋಡಿಕೊಂಡಾಗಿದೆ ಕೆಲವರು ಮದುವೆಯಾಗೋದು. ಇದಾಗಿದೆ ಸಾಮಾನ್ಯವಾಗಿ ಜನರು ನೋಡುವುದು. ಆದರೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಫಲ್ಫರ್ ಬಿದಾತಿದ್ದೀನ್ ತರಿಬತ್ ಯದಾಕ್. ನೀವು ಯಶಸ್ವಿಯಾಗಬೇಕಾದರೆ ನೀವು ಅವಳ ಧರ್ಮ ನಿಷ್ಠೆಯನ್ನು ನೋಡಬೇಕು. ಅವಳು ಯಾವ ರೀತಿ ಬದುಕ್ತಾ ಇದ್ದಾಳೆ, ಅವಳು ಜನರೊಂದಿಗೆ ಹೇಗೆ ಬೆರೆಯುತ್ತಾಳೆ, ಅವರ ಮನೆಯಲ್ಲಿ ಅವಳು ಹೇಗಿದ್ದಾಳೆ ಎಂಬುದನ್ನೆಲ್ಲ ನೋಡಿಕೊಂಡು, ಅವಳ ಧಾರ್ಮಿಕ ಕಾಳಜಿ, ಅವಳು ಯಾವ ರೀತಿ ಅವಳ ದೀನ್ ಎಂಬುದನ್ನು ನೋಡಿಕೊಂಡು ಮದುವೆಯಾಗಬೇಕು ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ಕಲಿಸಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅತ್ಯಂತ ಗೌರವದಿಂದ ಚಿಂತಿಸಬೇಕಾದ ವಿಷಯ. ನಾವಿವತ್ತು ನಮ್ಮ ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ಅಥವಾ ನಾವಾಗಿ ಮದುವೆಯಾಗುವಾಗ, ನಮ್ಮ ಸಹೋದರರನ್ನು ಮದುವೆ ಮಾಡಿಕೊಡುವಾಗ, ಸಹೋದರಿಯರನ್ನು ಮದುವೆ ಮಾಡಿಕೊಡುವಾಗ ಇದರಲ್ಲಿ ಯಾವ ಅಂಶಕ್ಕಾಗಿದೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿರುವುದು ಎಂದು ನಾವು ನೋಡಬೇಕು. ಮದುವೆ ಎಂಬುದು ಕೇವಲ ಒಂದು ಆಟವಲ್ಲ. 2 ಕುಟುಂಬಗಳು ಒಂದಾಗುವ ಒಂದು ದೊಡ್ಡ ಸಂಗಮ. ಒಂದು, ಈ ಮದುವೆ ಎಂಬ ಕರಾರಿನೊಂದಿಗೆ ಬೇರೆ ಬೇರೆ 2 ಕುಟುಂಬಗಳು ಒಂದಾಗ್ತದೆ.
ಮಾತ್ರವಲ್ಲ ಜೀವನ ಪರ್ಯಂತ ಆ ಹೆಣ್ಣು ಆ ಗಂಡಿನೊಂದಿಗೆ, ಆ ಗಂಡು ಆ ಹೆಣ್ಣಿನೊಂದಿಗೆ ಬದುಕಬೇಕಾಗ್ತದೆ. ಮಾತ್ರವಲ್ಲ ನನಗೆ ಹುಟ್ಟುವ ಮಕ್ಕಳಿಗೆ ತಾಯಿಯಾಗಿ ಬರುವವಳು, ನನಗೆ ಹುಟ್ಟುವಂತಹ ಮಕ್ಕಳಿಗೆ ತಂದೆಯಾಗಿ ಬರುವವನು. ಆ ದೃಷ್ಟಿಯಲ್ಲಿ ನಾವು ಕೂಡ ಚಿಂತಿಸಬೇಕು. ಕಾರಣ ನನ್ನ ಮಗುವಿಗೆ ತಾಯಿಯಾಗಲಿಕ್ಕೆ, ನನ್ನ ಮಗುವಿಗೆ ತಂದೆಯಾಗಲಿಕ್ಕೆ ಈ ವ್ಯಕ್ತಿಗೆ ಸಾಧ್ಯವಿದೆಯಾ, ಅಷ್ಟು ಕೆಪಾಸಿಟಿ ಇದೆಯಾ, ಅಥವಾ ಕೇವಲ ಒಂದು ಫ್ಯಾಷನ್ ಸಂಸ್ಕೃತಿಯ ಗುಲಾಮರಾಗಿ ಹೀಗೆ ಬದುಕುವುದಾ, ಅಥವಾ ಅವಳ ಕೆರಿಯರನ್ನು ನೋಡಿಕೊಂಡು ಮಾತ್ರ ಹೀಗೆ ಬದುಕುವುದಾ, ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಲಿಕ್ಕೆ ಅವಳಿಗೆ ಸಾಮರ್ಥ್ಯ ಇದೆಯಾ ಎಂಬುದನ್ನು ಕೂಡ ಇಲ್ಲಿ ನೋಡಬೇಕು. ಆಗ ನಾವು ಒಳ್ಳೆ ಕುಟುಂಬದಿಂದ, ಒಳ್ಳೆಯ ದೀನಿರುವ ಕುಟುಂಬದಿಂದ ನಾವು ಮದುವೆಯಾಗುವಾಗ ಇದು ನಮಗೆ ಹೆಚ್ಚಾಗಿ ಗಮನಿಸಬೇಕಾದ ಅಗತ್ಯ ಬರಲ್ಲ. ಆ ಕುಟುಂಬ ಪರಂಪರೆಯಲ್ಲಿ ಆ ರೀತಿಯ ಬದುಕು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಈ ಹೆಣ್ಣು ನೋಡುವುದು ಸುನ್ನತ್ ಆಗಿದೆ, ಅದೊಂದು ಸತ್ಕರ್ಮವಾಗಿದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದು ನಮಗೆ ಕಾಣ್ತದೆ. ಮುಗೈರ್ ಬಿನ್ ಶುಅಬಾ ಎಂದು ಕರೆಯಲ್ಪಡುವ ಒಂದು ಸ್ವಹಾಬಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬಂದು ಮದುವೆ ನಿಶ್ಚಯವಾದ ಬಗ್ಗೆ ಹೇಳುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ಉಂಗುರ್ ಇಲೈಹಾ ಫಇನ್ನಹು ಅಹರಾ ಅನ್ ಯುಅದಮ ಬೈನಕುಮಾ. ನೀನು ಅವಳನ್ನು ಹೋಗಿ ಮದುವೆ ಆಗುವುದಕ್ಕಿಂತ ಮುಂಚೆ ಒಮ್ಮೆ ನೋಡಬೇಕು. ಯಾಕಂದರೆ ನಿಮ್ಮೆಡೆಯಲ್ಲಿ ಪ್ರೀತಿ ಸಾಮರಸ್ಯವನ್ನು ಉಂಟು ಮಾಡಲು ಅದು ಕಾರಣವಾಗ್ತದೆ. ಮದುವೆ ಆಗೋದಕ್ಕಿಂತ ಮುಂಚೆ ಅವಳನ್ನು ಹೋಗಿ ಒಮ್ಮೆ ನೋಡಿ ಬರಬೇಕು. ಆ ನಿಶ್ಚಿತಾರ್ಥ ನೋಡಿ ಬರುವುದು ಅದು ಒಂದು ಸತ್ಕರ್ಮವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿದ್ದು ಕಾಣ್ತಾ ಇದೆ. ಇನ್ನು ನೋಡುವಾಗ ಹೇಗೆ ಆಗಿದೆ ನೋಡುವುದು. ಇಸ್ಲಾಂ ಅಂತ ಹೇಳಿದರೆ ಮನುಷ್ಯ ಜೀವನದ ಪ್ರತಿಯೊಂದು ಮಜಲುಗಳನ್ನು ಸ್ಪರ್ಶ ಮಾಡಿದ ಒಂದು ಧರ್ಮ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಮನುಷ್ಯ ಹುಟ್ಟುವುದರಿಂದ ಹಿಡಿದು ಮರಣ ಹೊಂದುವ ತನಕವಿರುವ ಜೀವನದ ಪ್ರತಿಯೊಂದು ಮಜಲುಗಳು, ಪ್ರತಿಯೊಂದು ನಿಮಿಷಗಳು, ಪ್ರತಿಯೊಂದು ಕ್ಷಣಗಳು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಏನು ನೋಡಬೇಕು, ಏನು ನೋಡಬಾರ್ದು ಎಂಬುದನ್ನೆಲ್ಲ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮನುಷ್ಯ ಜೀವನದ ಪ್ರತಿಯೊಂದು ಗಳಿಗೆಗಳನ್ನು ಸ್ಪರ್ಶಿಸುವಂತಹ ಒಂದು ಧರ್ಮವಾದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಹೆಣ್ಣು ನೋಡುವುದು ಮಾತ್ರವಲ್ಲ, ನೋಡುವಾಗ ಹೇಗೆ ನೋಡಬೇಕು, ಯಾವುದನ್ನು ನೋಡಬೇಕು ಎಂಬುದನ್ನು ಕೂಡ ಅವರು ಕಲಿಸೋದು ಕಾಣ್ತದೆ. ಇನ್ನು ಹೆಣ್ಣು ನೋಡಲಿಕ್ಕೆ ಹೋಗುವಾಗ ಏಕಾಂತದಲ್ಲಿ ಭೇಟಿಯಾಗಬೇಕೆಂದಿಲ್ಲ, ಬದಲಾಗಿ ಮಹರಮತಾದ ಕುಟುಂಬ ಸಂಬಂಧ ಇರುವಂತಹ ಒಂದು ಪುರುಷ ಆ ಮನೆಯಲ್ಲಿ ಅಲ್ಲಿರಬೇಕು. ಅಂದರೆ ಹೆಣ್ಣಿನ ತಂದೆಯೋ ಹೆಣ್ಣಿನ ಸಹೋದರರೋ ಇರುವ ಸ್ಥಳದಲ್ಲಾಗಿದೆ ನೀನು ಹೋಗಿ ಅವಳೊಂದಿಗೆ ಆ ನಿಶ್ಚಿತಾರ್ಥ, ಅವಳ ಮೊದಲ ನೋಟ ನೋಡೋದು ಒಳ್ಳೆಯದು. ಲಾ ಯಖುಲುವನ್ನ ರಜುಲುನ್ ಬಿಇಮ್ರಾತಿನ್ ಇಲ್ಲ ವಮಅಹ ಝು ಮಹರಮಿನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅವರು ಅಲ್ಲಿ ನಾವು ಹೋಗಿ ಮಾತನಾಡುವಾಗ ಅವಳ ಜೊತೆಯಲ್ಲಿ ಒಂದು ಮಹರಮಾದ ಅಥವಾ ಕುಟುಂಬ ಸಂಬಂಧ ಇರುವಂತಹ ರಕ್ತ ಸಂಬಂಧಿಯಾದ ಯಾರಾದರೂ ಜೊತೆಯಲ್ಲಿರಬೇಕಾಗಿದೆ. ಇನ್ನು ನೋಡುವಾಗ ಯಾವುದನ್ನು ಒಂದು ಅಲ್ಲಿಯೇ ಕಲಿಸ್ತಾ ಇದೆ, ನೀನು ಹೆಣ್ಣು ನೋಡುವಾಗ ಒಂದು ಎರಡು ಕಾರ್ಯವನ್ನಾಗಿ ಇಲ್ಲಿ ನೋಡಬೇಕು. ಒಂದು ಅವಳ ಮುಖ, ಮತ್ತೊಂದು ಅವಳ ಕೈ. ಮುಖ ನೋಡುವಾಗ ಅವಳ ಸೌಂದರ್ಯ ಹೇಗೆ ಎಂದು ನಿನಗೆ ಗೊತ್ತಾಗ್ತದೆ, ಕೈ ನೋಡುವಾಗ ಅವಳ ಶರೀರದ ಮೃದುಲತೆ ಹೇಗೆ ಎಂಬುದನ್ನು ಕೂಡ ನಿನಗೆ ಅರಿತುಕೊಳ್ಳಲು ಸಾಧ್ಯವಾಗ್ತದೆ. ಅದೆರಡನ್ನು ನೋಡಿದರೆ ಸಾಕು, ಬಾಕಿ ಅದಕ್ಕಿಂತ ಹೆಚ್ಚಾಗಿ ನೋಡಲಿಕ್ಕೆ ಇಸ್ಲಾಮಲ್ಲಿ ಅವಕಾಶವನ್ನು ಕೊಡುವುದಿಲ್ಲ. ಇನ್ನು ಅದರ ನಂತರ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನೀನು ಹುಡುಕುವಾಗ ಒಳ್ಳೆಯ ಒಂದು ಹೆಣ್ಣನ್ನು ಹುಡುಕಬೇಕು, ಅಲ್ಲಿ ನೀನು ಎಡವಬಾರದು. ಕಾರಣ ಇಲ್ಲಿ ಬಹಳಷ್ಟು ಜನರು ದೊಡ್ಡ ಆಡಂಬರದಿಂದ ಧಾಮ್ಧೂಮಾಗಿ ಮದುವೆ ಆಗ್ತಾರೆ. ಅವರು ನೋಡಿರುವುದು ಕೇವಲ ಸಂಪತ್ತನ್ನು ಮಾತ್ರವಾಗಿರ್ತದೆ, ತಂದೆಯ ಅಕೌಂಟಿನಲ್ಲಿರುವ ಹಣ, ತಂದೆಯ ಹೆಸರಿನಲ್ಲಿರುವ ಜಮೀನು, ಇವಳ ಹೆಸರಿನಲ್ಲಿರುವ ಜಮೀನು, ಆ ಕುಟುಂಬದ ಪ್ರೌಢಿ, ಇದು ಮಾತ್ರ ನೋಡಿರ್ತಾರೆ. ಹೆಣ್ಣಿನ ಸ್ವಭಾವವೋ ಹೆಣ್ಣಿನ ಈ ಧರ್ಮನಿಷ್ಠೆಯೋ ಅದು ಯಾವುದು ಕೂಡ ಕೆಲವೊಮ್ಮೆ ನೋಡಿರಲ್ಲ. ಅದು ನೋಡದೇ ಇರುವಾಗ ಕೆಲವೊಮ್ಮೆ ಮದುವೆಯಾದ ನಂತರ ದೊಡ್ಡ ಧಾಮ್ಧೂಮಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆಯಾಗಿದ್ದು 1 ತಿಂಗಳಲ್ಲಿ ಸಂಪೂರ್ಣವಾಗಿ ತೊಲಾಕಾಗಿ ಹೋದ ಹಲವು ಘಟನೆಗಳು ನಾವು ಕಾಣ್ತೇವೆ. ಎಷ್ಟೋ ಕಡೆಗಳಲ್ಲಿ ವಿವಾಹ ವಿಚ್ಛೇದನೆಗಳು ಇವತ್ತು ವ್ಯಾಪಕವಾಗಿ ಬಿಟ್ಟಿದೆ. ದೊಡ್ಡ ಸೆಲೆಬ್ರಿಟಿಗಳಲ್ಲೆಲ್ಲ ಅದಂತೂ ಒಂದು ಆಟದ ರೀತಿಯಲ್ಲಾಗಿ ಬಿಟ್ಟಿದೆ. ಇಡೀ ಪ್ರಪಂಚ ನೋಡುವಂತೆ ಮದುವೆ ಆಗ್ತಾರೆ. ತಿಂಗಳೊಳಗೆ, ವರ್ಷದೊಳಗೆ, 1-2 ವರ್ಷದಲ್ಲಿ, 3-4 ವರ್ಷದಲ್ಲಿ ಕೆಲವು ಪುಟ್ಟ ಮಕ್ಕಳನ್ನು ಅರ್ಧದಲ್ಲಿ ಬಿಟ್ಟು ಪರಸ್ಪರ ವಿವಾಹ ವಿಚ್ಛೇದನೆಯಾಗಿ ಇವನು ಇನ್ಯಾರೊಬ್ಬಳೊಂದಿಗೆ, ಇವಳು ಇನ್ಯಾರೊಬ್ಬನೊಂದಿಗೆ ಹೋಗಿ ಬಿಡುವ ದೃಶ್ಯಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಹುಡುಕುವಾಗ ನಮಗೆ ಪರ್ಫೆಕ್ಟ್ ಆದ ಜೋಡಿಯೇ ಎಂದು
ಕೂಲಂಕುಷವಾಗಿ ನಾವು ಅದರ ಬಗ್ಗೆ ಅರಿತಿರಬೇಕು. ಅದ್ದುನ್ಯಾ ಮತಾ ವ ಖೈರು ಮತಾಇ ದುನಿಯಾ ಅಲ್ ಮರ್ಅತು ಸ್ಸಾಲಿಹ. ಈ ಜಗತ್ತು ಎಂಬುದು ಒಂದು ತಾತ್ಕಾಲಿಕ ಸೌಲಭ್ಯವಾಗಿದೆ, ಆದರೆ ಅದರಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಸಂಪತ್ತು ಅದು ಸದ್ಗುಣ ಸಂಪನ್ನೆಯಾದ ಹೆಣ್ಣಾಗಿದ್ದಾಳೆ. ಒಂದು ಹೆಣ್ಣು ನಿನಗೆ ಸಿಕ್ಕಿಬಿಟ್ರೆ, ಒಳ್ಳೆಯ ಹೆಣ್ಣು ನಿನಗೆ ಸಿಕ್ಕಿಬಿಟ್ರೆ ನಿನ್ನ ಜೀವನವಿಡೀ ಸಂತೋಷಮಯವಾಗಿರಬಹುದು, ನಿನ್ನ ಜೀವನವಿಡೀ ಖುಷಿ ಪಡಬಹುದು. ಕಾರಣ ನಿನ್ನ ಕೆಲಸ, ನಿನ್ನ ಜವಾಬ್ದಾರಿಗಳು, ನಿನ್ನ ಟೆನ್ಷನ್ಗಳು, ನಿನ್ನ ಸುಖ ದುಃಖಗಳು, ಜೀವನ ಅಂತ ಹೇಳಿದರೆ ಸುಖ ದುಃಖಗಳ ಸಂಗಮ ಎರಡು ಕೂಡ ಇರ್ತದೆ. ನಿನ್ನ ಸುಖದಲ್ಲಿ ಸುಖ ಪಡಲು, ನೀನು ದುಃಖಪಟ್ಟಾಗ ಸಾಂತ್ವನ ಪಡಿಸಲು, ನಿನ್ನ ಆಗು ಹೋಗುಗಳಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿ ನಿನ್ನ ಜೊತೆ ಕೈ ಜೋಡಿಸಲು, ನಿನಗೆ ಧೈರ್ಯ ತುಂಬಲು, ನಿನ್ನ ರಹಸ್ಯವನ್ನು ಕಾಪಾಡಿಕೊಳ್ಳಲು, ನಿನ್ನ ಸಂತೋಷದಲ್ಲಿ ಸಂತೋಷ ಪಡಲು, ನೀನು ಟೆನ್ಷನ್ ಆಗಿ ಬರುವಾಗ ನಿನಗೆ ನೆಮ್ಮದಿಯನ್ನು ಕೊಡಲು, ನೀನು ಕಷ್ಟದಲ್ಲಿದ್ದಾಗ ನಿನಗೆ ಸಾಂತ್ವನವನ್ನು ನೀಡಲು ಒಂದು ಒಟ್ಟಿಗೆ ಒಂದು ಜೋಡಿಯಾಗಿ ಅವಳಿರಬೇಕು. ಆ ರೀತಿಯ ಒಂದು ಹೆಣ್ಣು ಸಿಕ್ಕಿಬಿಟ್ಟಿತ ನಿನ್ನ ಲೈಫ್ ಅದು ದೊಡ್ಡ ವಿಜಯವಾಗಿದೆ. ನೀನು ಮತ್ತೆ ನಿನ್ನ ಮಕ್ಕಳ ವಿಷಯದಲ್ಲಿ ಚಿಂತಿಸಬೇಕಾಗಿಲ್ಲ, ನಿನ್ನ ಕುಟುಂಬದ ವಿಷಯದಲ್ಲಿ ಚಿಂತಿಸಬೇಕಾಗಿಲ್ಲ. ನಿನ್ನ ತಾಯಿಯನ್ನು ಸ್ವಂತ ತಾಯಿಯನ್ನಾಗಿ ಕಾಣುವ, ನಿನ್ನ ತಂದೆಯನ್ನು ಸ್ವಂತ ತಂದೆಯನ್ನಾಗಿ ಕಾಣುವ, ನಿನ್ನನ್ನು ಒಂದು ಅತ್ಯಂತ ಆಪ್ತವಾಗಿ ಕಾಣುವ, ನಿನ್ನನ್ನು ಒಂದು ಸ್ವತಃ ಒಂದು ಪ್ರೀತಿಯ ಗಂಡ ಎಂಬ ರೀತಿಯಲ್ಲಿ ಕಾಣುವ ಹೆಣ್ಣು ಸಿಗಬೇಕು. ಅದಕ್ಕಾಗಿ ನಿನ್ನ ಸೆಲೆಕ್ಷನ್ ಅದು ಅತ್ಯಂತ ನಿರ್ಣಾಯಕ, ಅದು ಅತ್ಯಂತ ಇಂಪಾರ್ಟೆಂಟ್. ಅಲ್ಲಿ ನೀನು ಎಡವಿ ಬಿಟ್ಟರೆ ನಿನ್ನ ಜೀವನ ಸಂಪೂರ್ಣವಾಗಿ ದಿವಾಳಿಯಾಗಿ ಬಿಡುವುದರಲ್ಲಿ, ಬರ್ಬಾದಾಗಿ ಬಿಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನು ಕೇವಲ ಗಂಡು ಒಪ್ಪಿಗೆ ಮಾತ್ರ ಕೇಳುವುದಲ್ಲ, ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಹೇಳ್ತಾರೆ, ಹೆಣ್ಣಿನ ಒಪ್ಪಿಗೆಯನ್ನು ಕೂಡ ಕೇಳುವುದು ಇಸ್ಲಾಂ ಕಲಿಸಿದೆ. ಅವಳ ಒಪ್ಪಿಗೆಯನ್ನು ಕೂಡ ಕೇಳಬೇಕು. ಲಾ ತುಂಕಹುಲ್ ಅಯ್ಯಿಮು ಹತ್ತಾ ತುಸ್ತಅಮರ ವಲಾ ತುಂಕಹುಲ್ ಬಿಕ್ರು ಹತ್ತಾ ತುಸ್ತಅದನ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನೀವು ಮದುವೆಯಾಗುವಂಥ ಹೆಣ್ಣು ಕನ್ಯೆಯಾಗಿದ್ದರೆ ಅವರ ಅನುಮತಿಯನ್ನು ನೀವು ಏನು ಮಾಡೋದು, ಅನುಮತಿಯನ್ನು ಪಡೆಯದೆ ನೀವು ಮದುವೆ ಆಗಬಾರದು. ಇನ್ನು ಅವಳು ಕನ್ಯೆ ಅಲ್ಲ, ಒಂದು ವಿಧವೆಯನ್ನು ನೀವು ಮದುವೆಯಾದೆ, ಆ ಸಂದರ್ಭದಲ್ಲಿ ಅವಳ ಒಪ್ಪಿಗೆ ಕೂಡ ನಿನಗೆ ಕಡ್ಡಾಯವಾಗಿದೆ. ಆ ಸಂದರ್ಭದಲ್ಲಿ ಸ್ವಹಾಬಿಗಳು ಕೇಳ್ತಾರೆ, ಇನ್ನು ಕನ್ಯೆಯಾದ ಹೆಣ್ಣಿನ ಒಪ್ಪಿಗೆ ಅಂತ ಹೇಳಿದರೆ, ಅವಳ ಅನುಮತಿ ಅಂತ ಹೇಳಿದರೆ ಹೇಗೆ? ಅವಳ ಅನುಮತಿ ಅಂತ ಹೇಳಿದರೆ ಅವನಿಗೆ ಕೆಲವೊಮ್ಮೆ ಆಗ್ತೇನಂತ ಹೇಳಲಿಕ್ಕೆ ಅವಳಿಗೆ ನಾಚಿಕೆಯಾಗ್ಬೋದು. ಅವಳು ಮೌನವಾಗಿ ಮೌನ ಸಮ್ಮತಿಯಾದರೂ ಅವಳಿಂದ ಪಡೆಯಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ, ಇನ್ನು ಗಂಡು ಹೆಣ್ಣನ್ನು ನೋಡುವುದು ಮಾತ್ರವಲ್ಲ, ಅವನು ನೋಡಲಿಕ್ಕೆ ಬಂದಾಗ ಹೆಣ್ಣು ಹುಡುಗನನ್ನು ಕೂಡ ನೋಡುವ, ಅದನ್ನು ಅವಳಿಗೆ ಇಷ್ಟವಿಲ್ಲದಿದ್ದರೆ ನಿರಾಕರಿಸುವ ಸ್ವಾತಂತ್ರ್ಯ ಕೂಡ ಹೆಣ್ಣಿಗೂ ಕೂಡ ಇಸ್ಲಾಂ ಕೊಡ್ತಾ ಇದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಹನ್ಸಾ ಬಿಂತ್ ಖಿದಾಮ್ ಎಂದು ಕರೆಯಲ್ಪಡುವ ಒಂದು ಮಹಿಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದರು. ಅವರು ಹೇಳ್ತಾರೆ, ನನ್ನ ತಂದೆ ನನ್ನನ್ನು ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ, ಈ ಗಂಡು ನನಗೆ ಇಷ್ಟವಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಬಂದು ಆ ಮಹಿಳೆ ಹೇಳ್ತಾರೆ, ಹನ್ಸಾ ಬಿಂತ್ ಖಿದಾಮ್ ಎಂಬ ಮಹಿಳೆ, ನನಗಿದು ಇಷ್ಟವಿಲ್ಲ, ಈ ಜೋಡಿ ನನಗೆ ಇಷ್ಟವಿಲ್ಲ ಎಂದು ಹೇಳುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಫರದ್ದನ್ ನಿಕಾಹ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ನಿಕಾಹನ್ನು ರದ್ದುಗೊಳಿಸಿದರು ಎಂಬುದನ್ನು ನಮಗೆ ಹದೀಸ್ಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೆಣ್ಣಿಗೆ ಕೂಡ ಗಂಡು ಇಷ್ಟ ಆಗಬೇಕು, ಗಂಡಿಗೆ ಕೂಡ ಹೆಣ್ಣು ಇಷ್ಟವಾಗಬೇಕು. ಪರಸ್ಪರ ಇಷ್ಟವಾದರೆ ಮಾತ್ರ ಆ ಗಾಡಿ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ, ಆ ಬದುಕಿನ ಬಂಡಿ ಚೆನ್ನಾಗಿ ಹೋಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಎಲ್ಲಾದರೂ ಎಡವಿ ಬೀಳಲಿಕ್ಕೆ ಸಾಧ್ಯ ಇದೆ. ಮಾತ್ರವಲ್ಲ, ಇನ್ನು ಹೆಣ್ಣು ನೋಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಹೆಣ್ಣು ನೋಡಿ ನಮಗೆ ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟು ಬಂದರೆ ಆ ಹೆಣ್ಣಿನ ಮನೆಯವರಿಗೆ ತುಂಬ ನೋವಾಗಬಹುದು. ಆ ರೀತಿ ಕೆಲವು ಸಾಧ್ಯತೆಗಳಿವೆ. ಅಥವಾ ಅವರಿಗೆ ನಾಚಿಕೆಯಾಗಬಹುದು, ನಮ್ಮನ್ನು ಮನೆಗೆ ಬಂದು ತಿಂದುಂಡು ಹೋಗಿ ಹೆಣ್ಣು ನಿರಾಕರಿಸಿ ಹೋದರು ಎಂಬ ಸಾಧ್ಯತೆಗಳಿರುವುದರಿಂದ ರಹಸ್ಯವಾಗಿ ಹೆಣ್ಣು ನೋಡುವುದು ಕೂಡ ತಪ್ಪಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ್ದು ನಮಗೆ ಕಾಣ್ತಾ ಇದೆ. ನೀವು ಹೆಣ್ಣು ನೋಡಲಿಕ್ಕೆ ಹೋಗುವಾಗ ನೀವು ಜನರಿಗೆ ಎಲ್ಲರಿಗೆ ತಿಳಿಸಿ, ಕುಟುಂಬದವರಿಗೆ ತಿಳಿಸಿ, ಅವರಿಗೆಲ್ಲ ತಿಳಿಸಿ ಹೋಗಬೇಕೆಂದಿಲ್ಲ. ರಹಸ್ಯವಾಗಿ ನಿಮಗೆ ಹೆಣ್ಣು ನೋಡಲಿಕ್ಕೆ ಬೇಕಾಗಿ ಹೋಗ್ಬೋದು. ಅವರ ಮನೆಗೆ ಗೊತ್ತಿಲ್ಲದೆ ಹೋಗಿ ಬರುವುದು,
ಅಥವಾ ಹೋಗುವ ದಾರಿಯಲ್ಲಿ ಒಂದು ನೀರು ಕುಡಿಯುವ ನೆಪದಲ್ಲಿ ಹೋಗೋದು, ಹಾಗೆ ಬೇಕಾದರೂ ಆ ಹೆಣ್ಣನ್ನು ನೋಡಲು, ಹೆಣ್ಣಿನ ಕುಟುಂಬವನ್ನು ನಮಗೆ ನೋಡಲು ಆ ರೀತಿ ಕೂಡ ರಹಸ್ಯವಾಗಿ ಹೋಗಿ ಅವರ ಕುಟುಂಬದ ಬಗ್ಗೆ ಅರಿಯಬಹುದು ಎಂಬುದು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟಿದ್ದು ನಾವು ಚರಿತ್ರೆಯಲ್ಲಿ ಕಾಣಲು ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ, ನೀವು ಒಂದು ಹೆಣ್ಣು ಮತ್ತು ಗಂಡು ನಿಶ್ಚಿತಾರ್ಥ ಆಗ್ತಾ ಇದೆ, ಮಾತುಕತೆ ನಡೆಯುತ್ತಾ ಇದೆ, ಆ ಸಂದರ್ಭದಲ್ಲಿ ನೀವು ಅವರಡೆಯಲ್ಲಿ ಬೇರೊಂದು ಕುಟುಂಬವನ್ನು ತಂದು, ಬೇರೊಂದು ಜೋಡಿಯನ್ನು ತಂದು ಅಲ್ಲಿ ಮಾತುಕತೆ ನಡೆಸುವುದು ಅದು ತಪ್ಪಾಗಿದೆ. ಸ್ವಹೀಹ್ ಮುಸ್ಲಿಂನಲ್ಲಿ ಒಂದು ಹದೀಸ್ ಕಾಣ್ತಾ ಇದೆ, ಲಾ ಯಖ್ತುಬುರ್ ರಜುಲು ಅಲಾ ಖಿತ್ಬತಿ ಅಖೀಹಿ, ಯಾವನೇ ಒಬ್ಬ ಮುಸ್ಲಿಮನು ತನ್ನ ಸಹೋದರನಿಗೆ ನಿಶ್ಚಿತಾರ್ಥ ಪ್ರಸ್ತಾಪವಾಗಿ ಆಗ್ತಾ ಇರುವ ಸಂದರ್ಭದಲ್ಲಿ ಇನ್ನೊಂದು ಪ್ರಸ್ತಾಪವನ್ನು ಮಧ್ಯದಲ್ಲಿ ತರುವುದು ಅದು ನಿಷಿದ್ಧವಾಗಿದೆ. ಒಂದು ಮದುವೆ ಪ್ರಸ್ತಾಪ, ಒಂದು ಗಂಡು ಮತ್ತು ಹೆಣ್ಣಿನ ಮಾತುಕತೆ ನಡೆಯುತ್ತಾ ಇದೆ, ನಾನು ಅದರಡೆಯಲ್ಲಿ ತಂದು ಆ ಮಾತುಕತೆ ಬಿಟ್ಟು ಬಿಡಿ, ಇದು ಅದಕ್ಕಿಂತ ಒಂದು ಚಂದದಿದೆ ಎಂದು ಹೇಳಿ ಮಧ್ಯದಲ್ಲಿ ಮತ್ತೊಂದು ತರುವುದು ಇದು ನಿಷಿದ್ಧವಾಗಿದೆ. ಇಲ್ಲಿ ಇವತ್ತು ಕಾಣ್ತಾ ಇರುವ ಒಂದು ದೊಡ್ಡ ಒಂದು ಅವಸ್ಥೆಯಾಗಿದೆ. ಹಲವು ಕುಟುಂಬಗಳೆಡೆಯಲ್ಲಿ ಹೆಣ್ಣು ಮತ್ತು ಗಂಡು ಮದುವೆ ಆಗ್ತಾ ಇದೆ, ಆ ಮದುವೆ ಆಗಲಿಕ್ಕೆ ಇರುವ ಮಾತುಕತೆ ಎರಡು ಕುಟುಂಬಗಳ ಮಧ್ಯೆ ನಡೆಯುವಾಗ ನಾವು ಅವರ ಲೋಪದೋಷಗಳನ್ನು ಪರಸ್ಪರ ಸುಳ್ಳಾಗಿ ಹೇಳಿಕೊಂಡು, ಅವನು ಸರಿಯಿಲ್ಲ, ಇವಳು ಸರಿಯಿಲ್ಲ, ಅವನಿಗೆ ಇವಳೊಂದಿಗೆ ಸಂಪರ್ಕ ಇದೆ, ಅವನಿಗೆ ಸುಳ್ಳು ಪ್ರಚಾರ ಮಾಡಿಕೊಂಡು ಪರಸ್ಪರ ಈ ವಿವಾಹ ಸಂಪರ್ಕಗಳೆಡೆಯಲ್ಲಿರುವ ಈ ಮಾತುಕತೆಗಳನ್ನು ತಡೆಯುವ, ಅದನ್ನು ಇಲ್ಲದ ಮಾಡುವ ಪ್ರಸಂಗಗಳು ಇವತ್ತು ತುಂಬ ಕಡೆಗಳಲ್ಲಿ ನಡೆಯುತ್ತಾ ಇದೆ. ಅದೊಂದು ಕಾರಣ, ಅಕ್ಕಪಕ್ಕದ ಮನೆಯವರಿಂದ ಇದು ಜಾಸ್ತಿಯಾಗಿ ನಡೆಯುತ್ತಾ ಇದೆ. ಎಷ್ಟೋ ಹೆಣ್ಮಕ್ಕಳು ಇವತ್ತು ಗಂಡು ಸಿಗದೆ ಕಷ್ಟಪಡ್ತಾ ಇದ್ದಾರೆ, ಎಷ್ಟೋ ಗಂಡು ಮಕ್ಕಳು ಹೆಣ್ಣು ಸಿಗದೆ ಕಷ್ಟಪಡ್ತಾ ಇದ್ದಾರೆ. ಕಾರಣ, ಮದುವೆ ಮಾತುಕತೆ ನಡೆಸ್ತಾ ಇರುವಾಗ ಇದು ಗೊತ್ತಾದಂತಹ ನೆರೆಕೆರೆಯವರು ಸುಳ್ಳು ಪ್ರಚಾರಗಳನ್ನು ಮಾಡಿ ಅಥವಾ ಯಾವುದೋ ಒಂದು ಕಾಲದಲ್ಲಿ ಮಾಡಿದ ತಪ್ಪುಗಳನ್ನು ಎತ್ತಿ ಹಿಡಿದುಕೊಂಡು ಪರಸ್ಪರ ಈ ಮದುವೆಯ ಮಾತುಕತೆಗಳನ್ನು ನಿಲ್ಲಿಸುವ, ಅದನ್ನು ಕೆಡಿಸುವ, ಅದನ್ನು ಇಲ್ಲದೆ ಮಾಡುವ, ಅವರ ಮಧ್ಯೆ ಪರಸ್ಪರ ಈ ವಿವಾಹ ನಡೆಯದಂತೆ ಮಾಡುವಂತಹ ಫಿತ್ನಾಗಳು, ಫಸಾದುಗಳು, ಪರದೂಷಣೆಗಳು ಇವತ್ತು ತುಂಬ ಕಡೆಗಳಲ್ಲಿ ನಡೆಯುತ್ತಾ ಇದೆ. ಇದು ಮಹಾ ಅಪಾಯವಾಗಿದೆ, ಅಪರಾಧವಾಗಿದೆ, ಮಹಾ ತಪ್ಪಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳಿದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಇನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನೀವು ಹೆಣ್ಣು ನೋಡುವಾಗ ನಿನ್ನು ನೋಡಬೇಕಾದ ಕೆಲವೊಂದು ವಿಷಯಗಳಲ್ಲಿ ಒಂದು ವಿಷಯವಾಗಿ ಹೇಳ್ತಾರೆ, ತಜವ್ವಜುಲ್ ವದೂದ ಅಲ್ ವಲೂದ್ ಫಇನ್ನಿ ಮುಕಾಸಿರುಂ ಬಿಕುಮುಲ್ ಉಮಮ್. ನೀವು ನೋಡುವಾಗ ಒಳ್ಳೆ ಮಕ್ಕಳನ್ನು ಹೆರುವಂತಹ ಕುಟುಂಬಗಳನ್ನು ನೋಡಿಕೊಂಡು ನಿನಗೆ ಮದುವೆಯಾಗಬಹುದು. ನಾನು ಕಿಯಾಮತ್ ದಿನದಲ್ಲಿ ನನ್ನ ಉಮ್ಮತ್ತನ್ನು ನೋಡಿಕೊಂಡು ಸಂತೋಷ ಪಡುವೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ರೀತಿ ಒಳ್ಳೆಯ ಕುಟುಂಬ, ಒಳ್ಳೆಯ ಫ್ಯಾಮಿಲಿ. ಮಾತ್ರವಲ್ಲ, ಇನ್ನೊಂದು ಹದೀಸಿನಲ್ಲಿ ಕಾಣ್ತಾರೆ, ಅಲ್ಲತಿ ತಸರ್ರುಹು ಇದಾ ನಲರ, ಅವಳನ್ನು ನೋಡುವಾಗ ನಿನಗೆ ಸಂತೋಷವಾಗಬೇಕು. ಅವಳು ಯಾವತ್ತು ನಗುಮುಖ ಇರುವಂತಹ ಹೆಣ್ಣನ್ನು ನೋಡಿಕೊಂಡು ಮದುವೆ ಆಗಬೇಕು. ನೀನು ಟೆನ್ಷನಲ್ಲಿರುವಾಗ, ನೀನು ತೊಂದರೆಯಲ್ಲಿರುವಾಗ ನಿನ್ನನ್ನು ಸಂತೃಪ್ತಿ ಪಡಿಸುವ, ನಿನ್ನ ಮನಸ್ಸಿಗೆ ಖುಷಿಯನ್ನು ನೀಡುವ, ನಗುಮುಖ ಇರುವ ಹೆಣ್ಣನ್ನು ನೋಡಿಕೊಂಡು ಮದುವೆಯಾಗುವುದು. ಅದು ನಿನಗೆ ಮನಸ್ಸಿಗೆ ದೊಡ್ಡ ನೆಮ್ಮದಿಯನ್ನು ತರಬಹುದು. ಕೇವಲ ಅಲ್ಲತಿ ತಸುರ್ರು ಇದಾ ನಲ್ಲರ, ಅವಳನ್ನು ನೋಡುವಾಗ ನಿನಗೆ ಸಂತೋಷವಾಗಬೇಕು. ಒತ್ತು ತೀವು ಇದ ಅಮರ, ನೀನೇನಾದರೂ ಕಲ್ಪಿಸಿದರೆ, ಏನಾದರೂ ಹೇಳಿದರೆ ಅದನ್ನು ಅನುಸರಿಸುವ, ಅನುಕರಣೆ ಉಳ್ಳ ಒಂದು ಹೆಣ್ಣನ್ನು ನೋಡಿಕೊಂಡು ಮದುವೆಯಾಗುವುದು ಒಳ್ಳೆಯದಾಗಿದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಈ ವಿಷಯದಲ್ಲಿ ಬಹಳಷ್ಟು ವಿಶಾಲವಾಗಿ ಹೇಳಿದ್ದು ಕಾಣ್ತಾ ಇದೆ. ನಿನಗೆ ಅವಳನ್ನು ನೋಡುವಾಗ ಸಂತೋಷವಾಗಬೇಕು, ನಿನ್ನನ್ನು ಸಂತೋಷ ಪಡಿಸುವವಳಾಗಬೇಕು. ಮಾತ್ರವಲ್ಲ, ನೀನು ಕಲ್ಪಿಸಿದ್ದನ್ನು, ನೀನು ಕಲಿಸಿದ್ದನ್ನು ಆ ರೀತಿಯಲ್ಲಿ ಪಾಲಿಸುವಂತಹ ಹೆಣ್ಣನ್ನು ನೋಡಿಕೊಂಡು ಮದುವೆಯಾಗುವುದು ಒಳ್ಳೆಯದಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ, ಇನ್ನು ನೋಡುವಾಗ ವಿಧವೆಗಿಂತಲೂ ಕನ್ಯೆಯನ್ನು ನೋಡಿಕೊಂಡು ಮದುವೆಯಾಗುವುದಾಗಿದೆ ಒಳ್ಳೆಯದು ಎಂದು ಕೂಡ ಇಸ್ಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ಕಾಣ್ತಾ ಇದೆ. ಜಾಬಿರ್ ರಲಿಯಲ್ಲಾಹು ಅನ್ಹು ಅವರು ಒಂದು ವಿಧವೆಯನ್ನು ಮದುವೆಯಾದರು. ಮದುವೆಯಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ರ ಬಂದು ಹೇಳಿದರು, ನಾನೊಂದು ವಿಧವೆಯನ್ನು ಮದುವೆಯಾದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಫಹಲ್ಲ ಬಿಖ್ರ ತುಲಾಯಿಬುಹಾ, ನೀವು ಒಂದು ಕನ್ಯೆಯನ್ನು ಮದುವೆ ಆಗಿದ್ದರೆ ನಿಮಗೆ ಪರಸ್ಪರ ಆಟವಾಡ್ತಾ ಇರ್ಬೋದಿತ್ತಲ್ಲ, ಸ್ವಲ್ಪ
ಇನ್ನೊಂದು ಅನುಭವಸ್ಥೆಯಾದ ವಿಧವೆಯನ್ನು ಯಾಕೆ ಮದುವೆಯಾಗಿದ್ದು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದರು ಎಂದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ಇಲ್ಲಿ ಪೋಷಕರ ಕೂಡ ರೋಲ್ ಇದೆ. ಇವತ್ತು ಗಂಡು ಹೆಣ್ಣಿಗೆ ಇಷ್ಟ ಆಗ್ತದೆ, ಹೆಣ್ಣು ಗಂಡಿಗೆ ಇಷ್ಟ ಆಗ್ತದೆ, ಎಲ್ಲ ರೆಡಿಯಾಗಿರ್ತದೆ. ಆದರೆ ಕೆಲವೊಮ್ಮೆ ನಾವು ವರದಕ್ಷಿಣೆಯ ಹೆಸರಿನಲ್ಲಿ ಹೆಣ್ಣು ಬಿಟ್ಟು ಬರುವ ಪ್ರಸಂಗಗಳು ಇವತ್ತು ಜಾಸ್ತಿ ಆಗ್ತದೆ. ಇವತ್ತು ಸ್ವಲ್ಪ ಕಡಿಮೆ ಆದರೂ ಕೂಡ ಇನ್ನೂ ಕೂಡ ತುಂಬ ಕಡೆಯಲ್ಲಿದೆ ವರದಕ್ಷಿಣೆ. ಅದು ಸಮಾಜಕ್ಕೆ ದೊಡ್ಡ ಶಾಪವಾಗಿದೆ, ಕುಟುಂಬಕ್ಕೆ ದೊಡ್ಡ ಶಾಪವಾಗಿದೆ, ಹೆಣ್ಣು ಹೆತ್ತವರಿಗೆ ಒಂದು ಶಾಪವಾಗಿ ಪರಿಣಮಿಸಿದೆ. ಖಂಡಿತವಾಗಿ ಒಂದು ಗಂಡಸಿನ ಲಕ್ಷಣವಲ್ಲ ಈ ವರದಕ್ಷಿಣೆ ಪಡೆಯುವುದೆಂಬುದು. ಗಂಡಸು ಅವನೊಬ್ಬ ಪುರುಷ, ಪೌರುಷವುಳ್ಳವನು, ಅವನು ದೊಡ್ಡ ಶಕ್ತಿ ಸಾಮರ್ಥ್ಯವುಳ್ಳವನು, ದುಡಿಯಲಿಕ್ಕೆಲ್ಲ ತಾಕತ್ತಿರುವವನು. ಅವನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅವನ ಹೊಟ್ಟೆಗೆ ಇದು ಮಾಡಬೇಕೇ ಹೊರತು, ಅವನ ಮದುವೆ ಅವನು ಖರ್ಚು ಮಾಡಿದ ಹಣದಿಂದ ಮಾಡಬೇಕೇ ಹೊರತು, ಇವನ ಮದುವೆಗೆ ಬಟ್ಟೆ ಒಳಿಸಲು, ಇವನ ಮದುವೆಗೆ ಖರ್ಚಿಗೆ ಹೆಂಡತಿಯಿಂದ ಹಣ ಪಡೆಯುವುದು ಖಂಡಿತವಾಗಿಯೂ ಅದು ನಾಚಿಕೆ ಕೇಡು. ಅದಕ್ಕಿಂತ ದೊಡ್ಡ ನಾಚಿಕೆ ಬೇರೆ ಯಾವುದೂ ಇಲ್ಲ. 20-25 ವರ್ಷಗಳ ಕಾಲ ಬದುಕಿ 10-15 ವರ್ಷಗಳ ಕಾಲ ದುಡಿದು ಸಂಪಾದನೆ ಮಾಡಿ ಇವನ ಸ್ವಂತ ಮದುವೆಯಾಗಲು ಹೆಂಡತಿಯಿಂದ ಹಣ ಪಡೆಯುವುದಂತ ಹೇಳಿದರೆ ಅದಕ್ಕಿಂತ ದೊಡ್ಡ ನಾಚಿಕೆ ಕೂಡ ಈ ಪ್ರಪಂಚದಲ್ಲಿಲ್ಲ. ಅದು ದೊಡ್ಡ ಹೇಸಿಕೆಯಾಗಿದೆ, ಅದು ನಾಚಿಕೆಯಾಗಿದೆ. ಅದು ಈ ಪುರುಷ ಕುಲಕ್ಕೇನೇ ಒಂದು ಅವಮಾನವಾಗಿದೆ, ಅವನ ಕುಟುಂಬಕ್ಕೆ ಒಂದು ಅಪಮಾನವಾಗಿದೆ. ಹೆಣ್ಣಿನಿಂದ ನನಗೆ ಎಷ್ಟು ಲಕ್ಷ ಕೊಡಬೇಕು, ಅಷ್ಟು ಲಕ್ಷ ಕೊಡಬೇಕು, ಕಾರು ಕೊಡಬೇಕು, ತೋಟ ಕೊಡಬೇಕು, ಮನೆ ಕೊಡಬೇಕು ಎಂದು ಡಿಮ್ಯಾಂಡ್ ಇಟ್ಟುಕೊಂಡು ಮದುವೆಯಾಗುವ ವರದಕ್ಷಿಣೆಯ ಆ ಒಂದು ಕೆಟ್ಟ ಚಾಳಿ ಅದು ಈ ಸಮಾಜದಿಂದ ತೊಲಗಬೇಕು. ಅದರಿಂದ ಹಲವಾರು ಕುಟುಂಬಗಳು ಇವತ್ತು ಕಣ್ಣೀರಿಳಿಸ್ತಾ ಇದೆ. ಇನ್ನು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ನೀನೊಂದು ಹೆಣ್ಣನ್ನು ನೋಡಿದೆ, ನಿನಗಿಷ್ಟವಾಗಿಲ್ಲ, ಏನಾದರೂ ಒಂದು ನ್ಯೂನತೆ ಕಂಡಿತ್ತು, ನಿನಗೆ ಇಷ್ಟವಾಗಲಿಲ್ಲ, ಇಷ್ಟವಾಗದಿದ್ದರೆ ಅವರಿಗೆ ನೋವಾಗದ ರೀತಿಯಲ್ಲಿ ಸಮಜಾಯಿಷಿಗೆ ಹೇಳಿ ಬರಬೇಕೆ ಹೊರತು ಆ ನ್ಯೂನತೆಯನ್ನು ಅವರಿಗೆ ತೋರಿಸಿಕೊಂಡು ಅವರನ್ನು ತೊಂದರೆಗೀಡು ಮಾಡುವುದೋ ಅಥವಾ ಆ ನ್ಯೂನತೆಯನ್ನು ಬೇರೆಯವರಿಗೆ ತಿಳಿಸಿ ಇನ್ನು ಬೇರೊಂದು ಪುರುಷ ಆ ಹೆಣ್ಣನ್ನು ಮದುವೆ ಆಗದ ರೀತಿಯಲ್ಲಿ ಮಾಡುವುದು ಮಹಾ ತಪ್ಪಾಗಿದೆ. ನಿನಗೆ ಹಿಡಿಸಿಲ್ಲ, ನಿನಗೆ ಹಿಡಿಸದೇ ಇರೋದು ಈ ಪ್ರಪಂಚದಲ್ಲಿ ಯಾರಿಗೇ ಹಿಡಿಸುವುದಿಲ್ಲ ಅಂತ ಏನೂ ಇಲ್ಲ. ಆದ್ದರಿಂದ ನಿನಗೆ ಹಿಡಿಸಿಲ್ಲ ಎಂಬ ಕಾರಣಕ್ಕೆ ನೀನು ಬೇರೆಯವರೊಂದಿಗೆ ಬರುವಂತಹ ರಿಶ್ತಾಗಳನ್ನು, ಬೇರೆಯವರೊಂದಿಗೆ ಬರುವಂತಹ ಆ ಮಾತುಕತೆಯನ್ನು ತಡೆಯುವುದು, ಅವರಿಗೆ ಆ ಹೆಣ್ಣಿನ ನ್ಯೂನತೆಗಳನ್ನು ಹೇಳಿ ಇನ್ನೊಂದು ಮದುವೆ ಆಗದ ರೀತಿಯಲ್ಲಿ ನೋಡುವುದು, ಇದು ಮಹಾ ತಪ್ಪಾಗಿದೆ, ಇದು ಮಹಾಪಾಪವಾಗಿದೆ. ಖಂಡಿತವಾಗಿಯೂ ಆ ಹೆಣ್ಣಿನ ಕಣ್ಣೀರಿನ ಶಾಪ ನೀನು ಅನುಭವಿಸಬೇಕಾಗ್ತದೆ ಎಂದು ಮಹಾತ್ಮರು ನಮಗೆ ಕಲಿಸಿಕೊಟ್ಟಿದ್ದು ನಾವು ಕಾಣ್ತಾ ಇದೆ. ಆದ್ದರಿಂದ ನೀವು ಹೆಣ್ಣು ನೋಡಿ ನಿಮಗೆ ಇಷ್ಟ ಇಲ್ಲದಿದ್ದರೆ ಅವರಿಗೆ ನೋವಾಗದ ರೀತಿಯಲ್ಲಿ ಅವರೊಂದಿಗೆ ಮಾತುಕತೆ ನಡೆಸಿ ನಗುಮುಖದೊಂದಿಗೆ ಅಲ್ಲಿಂದ ಬರಬೇಕೆ ಹೊರತು ಅವರಿಗೆ ನೋಯಿಸುವುದು ಅಥವಾ ಅವಳ ನ್ಯೂನತೆಯನ್ನು ಇನ್ನೊಬ್ಬರಿಗೆ ಹೇಳಿ ಅವಳಿಗೆ ಇನ್ನು ಮದುವೆ ಆಗದ ರೀತಿಯಲ್ಲಿ ಮಾಡುವುದು, ಬೇರೊಂದು ಸಂಬಂಧಗಳು ಸಂಪರ್ಕಗಳು ಬರದ ರೀತಿಯಲ್ಲಿ ಅದಕ್ಕೊಂದು ತಡೆಯಾಗಿ ನಿಲ್ಲೋದು, ಇದು ಮಹಾ ತಪ್ಪಾಗಿದೆ ಎಂದು ನಾವು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ, ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಈ ಹೆಣ್ಣಿನಲ್ಲೇನಾದರೂ ನ್ಯೂನತೆಗಳಿದ್ದರೆ, ಗಂಡಿನಲ್ಲೇನಾದರೂ ನ್ಯೂನತೆಗಳಿದ್ದರೆ ಪರಸ್ಪರ ನೀವು ಆ ಕಡೆ ಈ ಕಡೆ ಹೇಳಬೇಕು, ವಂಚನೆ ಮಾಡಬಾರ್ದು. ಮನ್ ಘಶ್ಶ ಫಲೈಸ ಮಿನ್ನಿ, ಯಾರು ಮೋಸ ಮಾಡ್ತಾರೋ ಅವನು ನನ್ನವನಲ್ಲ, ನನ್ನ ಉಮ್ಮತ್ತಲ್ಲ, ನನ್ನ ಅನುಯಾಯಿ ಅಲ್ಲ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ಮೋಸ ಮಾಡಬಾರ್ದು. ಹೆಣ್ಣಿನಲ್ಲಿರುವ ನ್ಯೂನತೆ ಈಗಲೇ ಹೇಳಿಬಿಡಬೇಕು. ಗಂಡಿನಲ್ಲಿರುವ ನ್ಯೂನತೆಗಳೇನಾದರೂ ಇದ್ದರೆ ಮದುವೆಗೆ ಮುಂಚೆನೇ ಹೇಳಿ ಅದನ್ನು ರೆಡಿ ಮಾಡಬೇಕು. ಮದುವೆಯ ನಂತರ ಅವರನ್ನು ಇಕ್ಕಟ್ಟಿಗೆ ಸಿಲಿಸುವಂತಹ, ಮದುವೆಗೆ ನಂತರ ಅವರು ಆ ವಿವಾಹ ವಿಚ್ಛೇದನೆಗಳಿಗೆ ಹೋಗುವಂತಹ, ಮದುವೆಗೆ ನಂತರ ಮನಸ್ಸು ತುಂಬ ಒಡೆದು ಹೋಗುವಂತಹ, ಕುಟುಂಬ ಸಂಸಾರಗಳು ಒಡೆದು ಹೋಗುವಂಥ ಒಂದು ಅವಸ್ಥೆಗೆ ನಾವು ಯಾವತ್ತೂ ಕೂಡ ನೋಡಬಾರದು. ಅದಕ್ಕಿಂತ ಮುಂಚೆನೇ ಪರಸ್ಪರ ಸಮಸ್ಯೆಗಳೇನಾದರೂ ಇದ್ದರೆ ನೀವು ಮಾತನಾಡಿ ಅದನ್ನು ಹೇಳಿ ಮುಗಿಸಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ನಾವು ಕಾಣ್ತಾ ಇದೆ. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಹೆಣ್ಣನ್ನು ನೋಡುವಾಗ ಅವಳ ನಾಲಿಗೆಯ ಮೃದುತ್ವವನ್ನು ಕೂಡ ನೋಡಬೇಕು. ಅವಳು ಮಾತನಾಡುವಾಗ ಹೇಗೆ ಮಾತನಾಡ್ತಾ ಇದ್ದಾಳೆ,
ಅವಳು ತುಂಬ ರಫ್ ಆಗಿ ಮಾತನಾಡಿ ಕುಟುಂಬದಲ್ಲಿ ಅವಳ ಮಾತಿನಿಂದ ಕಲಹ ಉಂಟಾಗಲು ಸಾಧ್ಯವಿದೆಯಾ? ನಮ್ಮ ಅಕ್ಕ ತಂಗಿಯರ ಮಧ್ಯೆ, ನಮ್ಮ ತಾಯಿಯ ಮಧ್ಯೆ, ತಂದೆಯ ಮಧ್ಯೆ, ಅಥವಾ ಅವಳ ಅತ್ತೆಯ ಮಧ್ಯೆ ಪರಸ್ಪರ ಏನಾದರೂ ತೊಂದರೆಗಳಾಗಲು ಸಾಧ್ಯವಿದೆಯಾ? ಅವಳ ರಫ್ ಆಗಿ ಮಾತನಾಡುವವಳ ಇದು ನಿನಗೆ ನೋಡಬಹುದು. ಅವಳ ನಾಲಿಗೆಯ ಮೃದುತ್ವವನ್ನು ನೋಡುವುದು ಕೂಡ ಅವನಿಗೆ ಅಗತ್ಯವಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಹೇಳಿದ್ದು ಕಾಣ್ತಾ ಇದೆ. ಆದ್ದರಿಂದ ನಾವು ಯಾವತ್ತೂ ಕೂಡ ಈ ಮದುವೆಯ ಪ್ರಥಮ ಹಂತವಾಗಿರುವ ಹೆಣ್ಣು ನೋಡುವ ಕಾರ್ಯಕ್ರಮ ಅದು ಗಂಭೀರವಾಗಿ ಊರಿಗಿಡಿ ಡಂಗುರ ಬಾರಿಸಿ ಮಾಡುವುದಕ್ಕಿಂತ ಮೊದಲು ನಾವು ಅಲ್ಲಿ ಪಾಲಿಸಬೇಕಾದ ಅತ್ಯಂತ ಮುಖ್ಯವಾದ ಒಂದು ವಿಷಯವಿದೆ. ನನಗೆ ಆ ನೋಡುವ ಹೆಣ್ಣು ತೃಪ್ತಿಯಾಗ್ತಾಳೋ, ಅವಳಿಗೆ ನಾನು ತೃಪ್ತಿಯಾಗ್ತದೆಯೋ, ನಮ್ಮ ಕುಟುಂಬಗಳು ಪರಸ್ಪರ ಸರಿಯಾಗಿ ಹೊಂದಿಕೊಂಡು ಹೋಗುತ್ತದೆಯೋ, ನಮಗೆ ಇದರಲ್ಲಿ ಜೀವನ ಪರ್ಯಂತ ಸಂತೋಷದಿಂದ ಜೀವಿಸಬಹುದು, ನನಗೆ ಹುಟ್ಟುವಂತಹ ಮಕ್ಕಳಿಗೆ ಒಳ್ಳೆ ತಾಯಿಯಾಗಲು, ನನಗೆ ಹುಟ್ಟುವಂತಹ ಮಕ್ಕಳಿಗೆ ಒಳ್ಳೆ ತಂದೆಯಾಗಲು ಇವಳು ಅಥವಾ ಇವನು ಅದು ಲಾಯಕ್ ಆಗಿದ್ದಾನೋ ಇಲ್ಲವೋ ಎಂಬುದರ ಬಗ್ಗೆ ಎಲ್ಲ ನೋಡಬೇಕೇ ಹೊರತು ಬಾಹ್ಯವಾಗಿ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಕಂಡಿತ್ತು, ಎಲ್ಲೋ ಒಂದು ಕಾಲೇಜಿನಲ್ಲಿ ಕಂಡಿತ್ತು, ಎಲ್ಲೋ ಒಂದು ಇನ್ಸ್ಟಾದಲ್ಲಿ ಪರಿಚಯ ಆಯಿತು, ಎಲ್ಲೋ ಒಂದು ಫೇಸ್ಬುಕ್ನಲ್ಲಿ ಪರಿಚಯ ಆಯಿತು, ಎಲ್ಲೋ ಏನೋ ಒಂದು ಪರಿಚಯ ಆದಾಗ ಕೇವಲ ಮುಖದ ಸೌಂದರ್ಯದ ಆಕರ್ಷಣೆಗೆ, ಮಾತಿನ ಆಕರ್ಷಣೆಗೆ ಬಲಿಯಾಗಿ ಒಂದು ನಂತರ ಬೇರೆ ಯಾವುದನ್ನು ಕೂಡ ಚಿಂತಿಸದೆ ಮದುವೆಯಾಗಿ ಬಿಟ್ಟು ನಂತರ ಪರಸ್ಪರ ಕುಟುಂಬಗಳಡೆಯಲ್ಲಿ ಛಿದ್ರತೆ, ಇಡೀ ಮರಣದ ತನಕ ನೆಮ್ಮದಿ ಇಲ್ಲದ ಒಂದು ಬದುಕು, ಅತ್ಯಂತ ದಾರುಣವಾದ ಒಂದು ಸ್ಥಿತಿಗೆ ಹೋಗುವುದಕ್ಕಿಂತ ಮುಂಚೆ ನಾವು ಪ್ರಬುದ್ಧರಾಗಿ ಪಕ್ವತೆಯೊಂದಿಗೆ ಇದರ ಪ್ರತಿಯೊಂದು ಅಂಶಗಳನ್ನು ಹೆಜ್ಜೆ ಇಡಬೇಕೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಷ್ಟೊಂದು ವಿಶಾಲವಾಗಿ ಕಲಿಸಿದ್ದಾರೆ. ಇನ್ನು ಬಹಳಷ್ಟಿದೆ, ಮುಂದಿನ ದಿನಗಳಲ್ಲಿ ನೋಡೋಣ. ಅಸ್ಸಲಾಮು ಅಲೈಕುಂ.